ದ್ವಾರಪಾಲಕರಿರಲು ಎಡಬಲ ತೋರ ತೋಳಿನ ಖಡ್ಗ ಹಲಗೆಯು ಭಾರಿ ಗದೆ ಕೇಸರಿಯ ಕಂಗಳು ಉರಿಯ ಮೀಸೆಗಳು ವೀರ ಜಡೆಗಳು ಭಸ್ಮ ಧೂಳಿತ ಘೋರ ರೂಪದ ಶಿವನ ನೊಮ್ಮಿಗೆ ಮಾರುಗೊಂಬ ಮಹಾತ್ಮರಿದ್ದರು ಹಿಡಿದ ಕೋಲ್ಗಳಲ್ಲಿ. ಈ ಪದ್ಯವು ಶಿವನ ಅಥವಾ ಯಾವುದಾದರೂ ಪವಿತ್ರ ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ ನಿಂತಿರುವ ದ್ವಾರಪಾಲಕರು ಅಂದರೆ ಗಣಗಳ ಗಂಭೀರ ಹಾಗೂ ಪರಾಕ್ರಮದ ರೂಪವನ್ನು ಬಹಳ ಸುಂದರವಾಗಿ ವರ್ಣಿಸುತ್ತದೆ. ಪ್ರವೇಶದ್ವಾರದ ಎಡ ಮತ್ತು ಬಲಭಾಗದಲ್ಲಿ ದ್ವಾರಪಾಲಕರು ನಿಂತಿದ್ದಾರೆ. ಅವರ ಭುಜಗಳು ಹಾಗೂ ತೋಳುಗಳು ಅತ್ಯಂತ ಬಲಿಷ್ಠವಾಗಿವೆ. ಅವರ ಕೈಗಳಲ್ಲಿ ಕತ್ತಿ ಮತ್ತು ಗುರಾಣಿಗಳು ಶೋಭಿಸುತ್ತಿವೆ. ಇಷ್ಟೇ ಅಲ್ಲದೆ ಅವರು ಬೃಹತ್ತಾದ ಗದೆಗಳನ್ನು ಹಿಡಿದು ಕಾವಲು ಕಾಯುತ್ತಿದ್ದಾರೆ. ವೀರಾವೇಶದ ನೋಟ. ಅವರ ಶೌರ್ಯವನ್ನು ಕವಿ ಹೀಗೆ ವರ್ಣಿಸಿದ್ದಾರೆ. ಕಣ್ಣುಗಳು ಸಿಂಹದ ಕಣ್ಣುಗಳಂತೆ, ಅಂದರೆ ಕೇಸರಿಯ ಕಂಗಳು ತೀಕ್ಷ್ಣವಾಗಿವೆ. ಮೀಸೆ ಗಡುಸಾದ ಮತ್ತು ಹುರಿಗಟ್ಟಿದ ಮೀಸೆಗಳು, ಅಂದರೆ ಹುರಿಯ ಮೀಸೆ ಅವರ ಮುಖಕ್ಕೆ ಗಾಂಭೀರ್ಯ ತಂದಿವೆ. ರೂಪ ತಲೆಯಲ್ಲಿ ವೀರಜಡಗಳಿವೆ. ಮೈಗೆಲ್ಲ ವಿಭೂತಿಯನ್ನು, ಅಂದರೆ ಭಸ್ಮಧೂಳಿತ ಹಚ್ಚಿಕೊಂಡಿದ್ದಾರೆ. ಶಿವನಿಗೆ ಸಮನಾದ ಪರಾಕ್ರಮ. ಅವರ ನೋಟವು ಭಯಾನಕವಾಗಿದ್ದು ಘೋರರೂಪ, ಸ್ವತಃ ಶಿವನನ್ನೇ ಎದುರಿಸಬಲ್ಲ ಅಥವಾ ಶಿವನನ್ನೇ ಹೋಲುವಂತಹ ಅಪ್ರತಿಮ ಪರಾಕ್ರಮ ಮತ್ತು ಶಕ್ತಿಯನ್ನು ಹೊಂದಿದ್ದಾರೆ. ಅಂತಹ ಮಹಾತ್ಮರು ಕೈಯಲ್ಲಿ ದಂಡಗಳನ್ನು, ಅಂದರೆ ಕೋಲುಗಳನ್ನು ಹಿಡಿದು ಅಲ್ಲಿ ನೆಲೆಸಿದ್ದಾರೆ ಎಂದು ಈ ಸಾಲುಗಳು ವಿವರಿಸುತ್ತವೆ. ಸಂಕ್ಷಿಪ್ತವಾಗಿ, ಬಲಿಷ್ಠ ತೋಳುಗಳಲ್ಲಿ ಶಸ್ತ್ರಗಳನ್ನು ಹಿಡಿದು, ಸಿಂಹದಂತಹ ಕಣ್ಣುಗಳಿಂದ, ವಿಭೂತಿ ಹಚ್ಚಿದ ದೇಹದೊಂದಿಗೆ, ಸಾಕ್ಷಾತ್ ಶಿವನ ಪ್ರತಿರೂಪದಂತಿರುವ ಮಹಾನ್ ದ್ವಾರಪಾಲಕರು ದ್ವಾರವನ್ನು ಕಾಯುತ್ತಿದ್ದಾರೆ ಎಂಬುದು ಈ ಪದ್ಯದ ಸಾರಾಂಶ. ಈ ಪದ್ಯವು ಮೇಲ್ನೋಟಕ್ಕೆ ದೇವಸ್ಥಾನದ ದ್ವಾರಪಾಲಕರನ್ನು ವರ್ಣಿಸಿದರೂ ಇದನ್ನು ಆಧ್ಯಾತ್ಮಿಕವಾಗಿ ಅಥವಾ ಯೋಗಶಾಸ್ತ್ರದ ದೃಷ್ಟಿಯಿಂದ ಮಾನವನ ಶರೀರಕ್ಕೆ ಅದ್ಭುತವಾಗಿ ಹೋಲಿಸಬಹುದು. ಎಡಬಲ ದ್ವಾರಪಾಲಕರು, ಇಡ ಮತ್ತು ಪಿಂಗಳ ನಾಡಿಗಳು. ಮಾನವನ ಬೆನ್ನುಮೂಳೆಯ ಸುಷುಮ್ನಾ ನಾಡಿಯ ಎಡ ಮತ್ತು ಬಲಭಾಗದಲ್ಲಿ ಇಡ ಮತ್ತು ಪಿಂಗಳ ಎಂಬ ಎರಡು ಮುಖ್ಯ ನಾಡಿಗಳಿವೆ. ಇವು ನಮ್ಮ ಪ್ರಾಣಶಕ್ತಿಯನ್ನು ನಿಯಂತ್ರಿಸುವ ದ್ವಾರಪಾಲಕರಿದ್ದಂತೆ. ಇವುಗಳ ಸಮತೋಲನವೇ ದೇಹದ ಆರೋಗ್ಯ ಮತ್ತು ರಕ್ಷಣೆ. ಖಡ್ಗ, ಹಲಗೆ ಮತ್ತು ಗದೆ ಇಂದ್ರಿಯಗಳ ಶಕ್ತಿ. ಖಡ್ಗ ಅಥವಾ ಕತ್ತಿ ಇದು ನಮ್ಮ ವಿವೇಚನಾ ಶಕ್ತಿ ಅಥವಾ ಬುದ್ಧಿಗೆ ಸಂಕೇತ, ಅಜ್ಞಾನವನ್ನು ಕತ್ತರಿಸುವ ಸಾಧನ. ಹಲಗೆ ಅಥವಾ ಗುರಾಣಿ ಇದು ನಮ್ಮ ಸಂಯಮ ಅಥವಾ ಆತ್ಮರಕ್ಷಣೆ, ಹೊರಗಿನ ಕೆಟ್ಟ ಆಲೋಚನೆಗಳು ಒಳಬರದಂತೆ ತಡೆಯುವ ಶಕ್ತಿ. ಗದೆ ಇದು ನಮ್ಮ ಮನೋಬಲ ಮತ್ತು ಸ್ಥಿರತೆ. ಕೇಸರಿಯ ಕಂಗಳು ಮತ್ತು ಹುರಿಯ ಮೀಸೆ ಜಾಗರೂಕತೆ. ಸಿಂಹದಂತಹ ಕಣ್ಣುಗಳೆಂದರೆ ಹೊರಗಿನ ಪ್ರಪಂಚವನ್ನು ನೋಡುವ ಚಕ್ಷುಗಳಲ್ಲ, ಬದಲಾಗಿ ಅಂತರ್ದೃಷ್ಟಿ. ಜಾಗೃತ ಅವಸ್ಥೆಯಲ್ಲಿರುವ ಮನುಷ್ಯನು ತನ್ನ ಒಳಗೆ ಅರಿಷಡ್ವರ್ಗಗಳು ಕಾಮ, ಕ್ರೋಧ ಇತ್ಯಾದಿ ಪ್ರವೇಶಿಸದಂತೆ ತೀಕ್ಷ್ಣವಾಗಿ ಗಮನಿಸುತ್ತಿರುತ್ತಾನೆ. ಹುರಿಯ ಮೀಸೆಯು ಮನುಷ್ಯನ ಗಾಂಭೀರ್ಯ ಮತ್ತು ಆತ್ಮವಿಶ್ವಾಸವನ್ನು ಸೂಚಿಸುತ್ತದೆ. ಭಸ್ಮಧೂಳಿತ ಮತ್ತು ವೀರಜಡೆ ವೈರಾಗ್ಯ ಮತ್ತು ನಿಯಂತ್ರಣ. ಭಸ್ಮ ಅಂದರೆ ವಿಭೂತಿ, ದೇಹವು ನಶ್ವರ ಎಂಬ ಜ್ಞಾನದ ಸಂಕೇತ. ಶರೀರದ ಮೇಲಿನ ವ್ಯಾಮೋಹವನ್ನು ಬಿಟ್ಟು ಅಹಂಕಾರವನ್ನು ಸುಟ್ಟು ಭಸ್ಮ ಮಾಡಿಕೊಂಡ ಸ್ಥಿತಿ. ವೀರಜಡೆ ಚದುರಿ ಹೋಗುವ ಆಲೋಚನೆಗಳನ್ನು ಕಟ್ಟಿಹಾಕಿ ಜಡೆ ಕಟ್ಟಿ ಏಕಾಗ್ರತೆಯನ್ನು ಸಾಧಿಸುವುದು. ಘೋರರೂಪದ ಶಿವ ಮತ್ತು ಮಾರುಗೊಂಬ ಮಹಾತ್ಮರು. ನಮ್ಮ ಶರೀರದ ಒಳಗಿರುವ ಆತ್ಮವೇ ಶಿವ. ಈ ಶರೀರವೆಂಬ ದ್ವಾರದಲ್ಲಿ ಕುಳಿತಿರುವ ಪ್ರಾಣವಾಯು ಮತ್ತು ಜಾಗೃತಿಗಳು ಅಷ್ಟು ಶಕ್ತಿಯುತವಾಗಿವೆ. ನಾವು ಸರಿಯಾದ ಸಾಧನೆ ಮಾಡಿದರೆ ನಮ್ಮಲ್ಲಿರುವ ಶಕ್ತಿಯು ಸಾಕ್ಷಾತ್ ಶಿವನ ಶಕ್ತಿಗೆ ಸಮನಾಗಿ ನಿಲ್ಲಬಲ್ಲದು. ನಮ್ಮ ದೇಹವೇ ಒಂದು ಕೋಟೆ. ಇಲ್ಲಿನ ಬುದ್ಧಿ, ಪ್ರಾಣ ಮತ್ತು ಇಂದ್ರಿಯಗಳೇ ದ್ವಾರಪಾಲಕರು. ಈ ದ್ವಾರಪಾಲಕರು, ಅಂದರೆ ಇಂದ್ರಿಯ ನಿಗ್ರಹ, ಬಲಿಷ್ಠವಾಗಿದ್ದಾಗ ಮಾತ್ರ ಒಳಗಿರುವ ಆತ್ಮಲಿಂಗ ಅಥವಾ ಶಿವನನ್ನು ನಾವು ದರ್ಶಿಸಲು ಸಾಧ್ಯ.